ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದೃಚ್ಛಾಲಾಭ ಸಂತುಷ್ಟೌ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟೌ, ತಾನಾಗ್ತಾನೆ ಬರುವಂಥದ್ದು ಏನಿದೆಯೋ ಅದರಿಂದ ಸಂತುಷ್ಟನಾದವನು ಮತ್ತು ದ್ವಂದ್ವ ಅತೀತ, ದ್ವಂದ್ವಗಳನ್ನೆಲ್ಲ ಮೀರಿಸಿದವನು, ದ್ವಂದ್ವಗಳೇ ಇಲ್ಲದೆ ಭಗವಂತನ ಒಂದು ಆಶೀರ್ವಾದಕ್ಕೋಸ್ಕರ, ಭಗವಂತನ ಅನುಗ್ರಹಕ್ಕೋಸ್ಕರ ಮಾತ್ರ ನಾನು ಜೀವನ ಮಾಡ್ತಾ ಇರೋದು ಅಂತ ಚೆನ್ನಾಗಿ ತಿಳಿದವನಿಗೆ, ವಿಮತ್ಸರಃ, ಯಾರನ್ನು ಕಂಡರೂ ಅವನಿಗೆ ಮಾತ್ಸರ್ಯ ಅನ್ನೋದೇ ಇಲ್ಲ, ಅವನು ತನ್ನಷ್ಟಕ್ಕೆ ತಾನೇ ಬಹಳ ಯಾವಾಗಲೂ ಸಂತೋಷದಿಂದ ಇರುವಂತಹವನು. ಸಿದ್ಧಿಯಾದರೂ ಅಸಿದ್ಧಿಯಾದರೂ, ಏನೇ ಬಂದರೂ ಏನೇ ಹೋದರೂ ಕೂಡ ಸಮವಾಗಿ ಇರುವಂತಹವನು. ತಾನು ಏನೇ ಕೆಲಸವನ್ನು ಮಾಡಿದರೂ ಕೂಡ, ಎಂತಹದೇ ಕೆಲಸವನ್ನು ಮಾಡಿದರೂ ಕೂಡ ಅವನಿಗೆ ಅದರಿಂದ ಕರ್ಮ ಅನ್ನೋದು ಲೇಪ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಪೌಷ ಮಾಸೆ ಕೃಷ್ಣ ಪಕ್ಷೆ ಇಂದು ಶುಕ್ರವಾರ 9ನೇ ತಾರೀಕು ಷಷ್ಠಿ ತಿಥಿ ಮತ್ತು ಇಂದು ಉತ್ತರ ಫಲ್ಗುಣಿ ನಕ್ಷತ್ರ. ಉತ್ತರ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿ. ಆದ್ದರಿಂದ ಇವತ್ತು ಎಲ್ಲರಿಗೂ ನಮ್ಮದೇ ನಡೆಯಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ನಾವು ನೋಡಬಹುದು. ಇದು ಒಂದು ಅಹಂಕಾರಕ್ಕೆ ಪರಿವರ್ತನೆಗೊಳ್ಳದಂತೆ ನಾವು ನೋಡ್ಕೋಬೇಕು. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಇವತ್ತು ಸ್ವಲ್ಪ ಕಿರಿಕಿರಿ ಇರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಜಾಸ್ತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಶತ್ರುನಾಶ, ಶತ್ರುಧ್ವಂಸ, ಮನಸ್ಸಿಗೆ ನೆಮ್ಮದಿ ಹಾಗೂ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರೆಗಳು ತುಂಬ ಜಾಸ್ತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಹಣಕಾಸಿನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಬಹಳನೇ ಅನುಕೂಲವಾದಂತಹ ಸಮಯ ಇದೆ ಮತ್ತು ನಿಮ್ಮ ಒಂದು ಆತ್ಮವಿಶ್ವಾಸ ತುಂಬ ಚೆನ್ನಾಗಿರೋದ್ರಿಂದ ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿರೋರಿಗೆ, ರೇಡಿಯೋ, ಟಿವಿ ಇತ್ಯಾದಿಗಳಲ್ಲಿರೋರಿಗೆ, ಮಾಧ್ಯಮದಲ್ಲಿರೋರಿಗೆ ಬಹಳ ಅನುಕೂಲಕರವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಸಂಸಾರದ ತಾಪತ್ರೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ತುಂಬಾ ನಿಮ್ಮ ಮನೆಯ ಬಗ್ಗೆ ಗಮನ ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿರೋರಿಗೆಲ್ಲರಿಗೂ ಬಹಳ ಒಳ್ಳೆಯ ಅದೃಷ್ಟ ಸಂಭವ ಸಾಧ್ಯ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮಲ್ಲೇ ನೀವು ತೃಪ್ತಿಯನ್ನು ನೋಡ್ತಾ ಇರ್ತೀರಿ. ಹಿಂದಿನ 4-3 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಬಗೆಹರಿದು ಮಾರ್ಗದರ್ಶನ ಈಗ ಪ್ರಾಪ್ತಿಯಾಗಿದೆ. ಮಧ್ಯಾಹ್ನವಾದ ನಂತರ ಮನೆಯವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಬೇಕು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟನೇ ಇದೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮುಂದೇನು ಮಾಡಬೇಕು ಅನ್ನೋಂಥ ತಿಳಿಯುತ್ತೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಬಹಳನೇ ಸಂತೋಷವನ್ನು ನೋಡ್ತೀರಿ. ಮಧ್ಯಾಹ್ನವಾದ ನಂತರ ಯಾವ ಮಿತ್ರರಿಂದ ನಿಮಗೆ ಬಹಳ ಸಂತೋಷ ಪ್ರಾಪ್ತಿಯಾಗಿತ್ತೋ ಅಂತಹವರೇ ಹಿಮ್ಮೆಟ್ಟಿ ಹೋಗಬಹುದು. ಅದೇ ಮಿತ್ರತ್ವಗಳಲ್ಲಿ ಒಡಕುಗೊಳ್ಳಿಕೊಂಡು ಮನಸ್ಸಿಗೆ ಕ್ಲೇಶ ಉಂಟಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಸ್ವಲ್ಪ ಸುಸ್ತಾಗಿರ್ತೀರಿ. ಮಧ್ಯಾಹ್ನವಾದ ನಂತರ ಸಂಜೆಯ ಹೊತ್ತಿಗೆ ಮಿತ್ರರೊಂದಿಗೆ ಬಹಳ ಒಳ್ಳೆಯ ಸಮಯವನ್ನು ಸಂತೋಷವಾಗಿ ಕಳೆಯಬಹುದು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಯಾಕೋ ಅದೃಷ್ಟ ಅಷ್ಟೊಂದು ಸರಿ ಇಲ್ಲ ಅನ್ನುವಂತಹ ಭಾವನೆ ಬರ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಅದೃಷ್ಟ, ಯಶಸ್ಸು ಎಲ್ಲವೂ ಪ್ರಾಪ್ತಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಕ್ಲೇಶ, ಮನಸ್ಸಿಗೆ ತೊಂದರೆ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಕ್ಲೇಶ ಕಡಿಮೆ ಆಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೆ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ. ಆದರೆ ಸಂಜೆಯ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಮೂಡುತ್ತೆ. ಧ್ಯಾನಾದಿಗಳಿಂದ ಇವತ್ತನ್ನು ಕಳೆದು ಬಿಡಬೇಕು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿರ್ತೀರಿ. ಮಧ್ಯಾಹ್ನವಾದ ನಂತರ ಮಿತ್ರರಿಂದ ಮತ್ತು ಮನೆಯಲ್ಲಿ ಪ್ರೀತಿ ಪಾತ್ರರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಲೇಖನ, ಮನನ ಯಾವುದನ್ನೂ ಕೂಡ ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯತೆ.